ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ವಿಚಾರದಲ್ಲಿ ಹಲ್ಲು ನೋವುಗಳ ಬಗ್ಗೆ ತಿಳ್ಕೊಬೋಣ ಸ್ನೇಹಿತರೆ. ಈ ಹಲ್ಲು ನೋವು ಯಾಕೆ ಬರುತ್ತೆ, ಆಗತ್ತೆ ಅನ್ನೋದು ಯಾರಿಗಂತೂ ಗೊತ್ತಿಲ್ಲ. ಯಾಕಂದ್ರೆ ಸ್ವೀಟ್ ತಿಂದ್ರು ಬರುತ್ತೆ, ತಿನ್ಲ ಅಂದ್ರೂ ಬರುತ್ತೆ. ತುಂಬಾ ಜನ ಹೇಳ್ತಾರೆ ಹಲ್ಲು ನೋವು ಅಂದ್ರೆ ಸಾಕು, ಹಲ್ಲು ನೋವ ನೀ ಸ್ವೀಟ್ ತಿಂದಿದ್ಯಾ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇದು ಹೇಗ್ ಬರತ್ತೆ ಅನ್ನೋದ್ರ ಮುಖಾಂತರ ಗೊತ್ತಿಲ್ಲ. ಒಟ್ಟು ಎಲ್ಲಿ ಟ್ರೀಟ್ಮೆಂಟ್ ಈಸಿಯಾಗಿ ಸಿಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಒಂದು ಮಗುಗೆ ಅಂದ್ರೆ 6 ವರ್ಷದ ಮಗು ಹಲ್ಲು ನೋವು, ರಾತ್ರಿ ಇಡೀ ನಿದ್ದೆ ಇಲ್ಲ. ಈಗ ಹಲ್ಲು ನೋವು ಬಂತು ಅಂದ್ರೆ ಹಗ್ಲೆಲ್ಲ ಹೆಂಗೋ ನಡೆಯುತ್ತೆ, ರಾತ್ರಿ ಮಾತ್ರ ಹೆವಿ ಪೈನ್ ಆಗತ್ತೆ. ಇದು ಹಲ್ಲು ನೋವು ಯಾವ ತರ ಇರತ್ತೆ, ಹುಳಗಳು ಅಂದ್ರೆ ಅದರಲ್ಲಿ ಈಗ ಟೊಮೊಟೊ ತರಕಾರಿಗಳಲ್ಲಿ ಏನಾದ್ರು ಕೊಳ್ತಾಗ ಹುಳಗಳು ಹರಿತಾ ಇರುತ್ತಲ್ಲ, ಸೇಮ್ ಅದೇ ತರನೇ ಹಲ್ಲಲ್ಲಿ ಹುಳ ಬರುತ್ತೆ ಸ್ನೇಹಿತರೆ. ಆ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನಮ್ಗೆ ಯಾರೋ ಸಜೆಷನ್ ಮಾಡಿದ್ರು, ಅಲ್ಲಿಗೆ ಹೋಗಿ ನಾವು ತೋರ್ಸ್ಕೊ ಬಂದ್ವಿ. ಹೊಸ ರೋಡ್ ಅಲ್ಲಿ ಇರೋ ಒಂದು ಆಯುರ್ವೇದಿಕ್. ನಾವ್ ಒಂದ್ ವೇಳೆ ಡೆಂಟಲ್ ಕ್ಲಿನಿಕ್ ಎಲ್ಲ ಹೋಗಿದ್ರೆ ರೂಟ್ ಕೆನಲ್ ಅದು ಇದು ಮತ್ತೆ ಅಂತ ಹೇಳಿ ಸುಮಾರು ಒಂದು 20-30 ಸಾವಿರದವರೆಗೂ ದುಡ್ಡು ಕೂಡ ಖರ್ಚಾಗ್ತಿತ್ತು. ಅದ್ರ ಜೊತೆಗೆ ಪೈನ್ ಕೂಡ ಅನುಭವಿಸ್ಬೇಕಾಗಿತ್ತು. ಇದೆಲ್ಲ ತುಂಬಾ ಕಷ್ಟ. ಯಾಕಂದ್ರೆ ಮಕ್ಳಿಗಂತೂ ನಿನ್ನೂ ಕಷ್ಟನೇ, ದೊಡ್ಡವರೇ ಇದನ್ನ ಸುಧಾರಿಸ್ಕೊಳಕ್ ಆಗಲ್ಲ, ಅಷ್ಟು ಸಮಸ್ಯೆಗಳು. ನೋಡಿ, ಹೊಸ ರೋಡ್ ಅಲ್ಲಿ ಈ ತರ ಎಲ್ಲ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ತುಂಬಾ ಏನಿಲ್ಲ, ಅದಕ್ಕೆ ಪೈನ್ ಇಲ್ಲ, ಏನಿಲ್ಲ. ಅದೇನೋ ಒಂದು ಹೊಗೆಯನ್ನ ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ಹುಳಗಳು ಈ ತರ ಆಚೆ ಬಂದ್ಬಿಡತ್ತೆ. ಸಿಕ್ಕಾಬಟ್ಟೆ ಒಂದು ಈಸಿಯಾಗಿ ಬರೇ 400 ರೂಪಾಯಿಯಲ್ಲಿ ನಮ್ಮ ಒಂದು ಹಲ್ಲು ನೋವಿಂದ ಸಮಸ್ಯೆ ಬಗೆಹರಿತು. ಆರಾಮ್ಸೆ ಮಗು ಕೂಡ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕೆ ಶುರು ಮಾಡ್ತು ಸ್ನೇಹಿತರೆ. ನೀವು ಕೂಡ ಏನಾದ್ರು ಈ ತರ ಹಲ್ಲು ನೋವಿನ ಸಮಸ್ಯೆ ಇತ್ತು ಅಂದ್ರೆ ಈ ಕಡೆ ಇಲ್ಲಿ ಹೊಸ ರೋಡಿಗೆ ಬಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.